ಇವತ್ತಿನ ವಿಡಿಯೋದಲ್ಲಿ ಅಂಗಡಿಯಿಂದ ತಂದು ಕುಡಿಯುವಂತಹ ಮ್ಯಾಂಗೋ ಜ್ಯೂಸನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೇಮ್ ನಾವು ಫ್ರೂಟಿ, ಮಾಜಾ ಅಥವಾ ಮ್ಯಾಂಗೋ ಜ್ಯೂಸನ್ನು ಅಂಗಡಿಯಿಂದ ತಂದು ಕುಡಿದಾಗ ಯಾವ ಥರ ಇರುತ್ತೆ ಅದಕ್ಕಿಂತನೂ ಸಹ ರುಚಿ ಚೆನ್ನಾಗಿರುತ್ತೆ, ಟೆಕ್ಸ್ಚರು ಸಹ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿಯಾದ ಕಲರ್ಸ್ ಆಗಲಿ ಅಥವಾ ಪ್ರಿಸರ್ವೇಟಿವ್ಸ್ ಆಗಲಿ ಅದ್ಯಾವುದು ಇಲ್ಲದೆ ನಾವು ಮನೆಯಲ್ಲೇ ಮಾಡ್ಕೋಬೋದು. ಈ ಒಂದು ಜ್ಯೂಸನ್ನು ಮಾಡೋದಕ್ಕೆ ನಾನಿಲ್ಲಿ 3 ಮಾವಿನ ಹಣ್ಣನ್ನು ಈ ರೀತಿ ಕಟ್ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಯಾವ ಮಾವಿನ ಹಣ್ಣಾದ್ರೂ ಬಳಸ್ಕೋಬೋದು, ಸಿಹಿ ಇದ್ರೂ ಪರವಾಗಿಲ್ಲ ಅಥವಾ ಹುಳಿ ಇದ್ರೂ ಪರವಾಗಿಲ್ಲ. ಯಾವುದೇ ಮಾವಿನ ಹಣ್ಣನ್ನು ತಗೊಂಡು ಈ ರೀತಿಯಾಗಿ ರುಬ್ಬಿ ಇಟ್ಕೋಬೇಕು. ನಂತರ ಒಂದು ದಪ್ಪ ತಳ ಇರುವಂತಹ ಪಾತ್ರೆಗೆ 2 ಲೀಟರ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿದ್ಮೇಲೆ ಇದಕ್ಕೆ ಇವಾಗ ರುಬ್ಬಿಟ್ಟಿದ್ದಂತಹ ಮಾವಿನ ಹಣ್ಣಿನ ಪೇಸ್ಟ್ ಇರುತ್ತಲ್ಲ ಅದನ್ನು ಸೇರಿಸ್ಕೋಬೇಕು. ನಾನಿಲ್ಲಿ ಬರೀ 3 ಮಾವಿನ ಹಣ್ಣನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ನಾನು ಬಳಸಿರುವಂತಹ ಮಾವಿನ ಹಣ್ಣು ಮಲ್ಲಿಕಾ ಮಾವಿನ ಹಣ್ಣು ಹಾಗೆ ಬಾದಾಮಿ ಮಾವಿನ ಹಣ್ಣು ಎರಡನ್ನೂ ಸಹ ಬಳಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ. ಒಂದು ವೇಳೆ ನೀವು ಬಳಸಿರೋ ಮಾವಿನ ಹಣ್ಣೇನಾದರೂ ಹುಳಿ ಇದೆ, ಸಿಹಿ ಇಲ್ಲ ಅಂತ ಅನಿಸಿದ್ರೆ ಇನ್ನೊಂದು 1/4 ಕಪ್ ಆಗುವಷ್ಟು ಎಕ್ಸ್ಟ್ರಾ ಸಕ್ಕರೆನ ಸೇರಿಸ್ಕೋಬೇಕು. ನಾನು ತೊಗೊಂಡಿರುವಂತಹ ಮಾವಿನ ಹಣ್ಣು ತುಂಬಾ ಸಿಹಿ ಇತ್ತು, ಹಾಗಾಗಿ 3/4 ಕಪ್ ಆಗುವಷ್ಟು ಮಾತ್ರ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು 15 ನಿಮಿಷ ಕುದಿಸ್ಕೋಬೇಕು. ಇದೆಲ್ಲ ಸ್ವಲ್ಪ ಕುದಿ ಬಂದಮೇಲೆ ಇನ್ನೊಂದು ಸ್ವಲ್ಪ ತೆಳು ಆಗುತ್ತೆ. ಅದಕ್ಕೋಸ್ಕರ ಮಾಡ್ಕೋಬೇಕಾದ್ರೇ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡು ಇದನ್ನು ಒಂದು 15 ನಿಮಿಷ ಕುದಿಸ್ಕೋಬೇಕು. ನೋಡಿ, ಮೇಲ್ಗಡೆ ಇರುವಂತಹ ನೊರೆ ಅಂಶ ಎಲ್ಲ ಏನಿದೆ ಅದು 3/4 ಭಾಗ ಕಡಿಮೆ ಆಗಬೇಕು. ಅಲ್ಲಿವರೆಗೂ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು 15 ನಿಮಿಷ ಕುದಿಸ್ಕೋಬೇಕಾಗತ್ತೆ. ಆ ನೊರೆ ಎಲ್ಲ ಇದ್ದರೆ ನಮಗೆ ಜ್ಯೂಸು ಅಷ್ಟು ಟೇಸ್ಟಿಯಾಗಿ ಬರೋಲ್ಲ. ಅದಕ್ಕೋಸ್ಕರ ನೋಡಿ, ಈಗ ಅದು ಮೇಲೆಲ್ಲ ಉಕ್ಕು ಬರ್ತಾ ಇದೆ ಅಲ್ವಾ. ಈಗ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಈ ರೀತಿ ಮಧ್ಯ ಮಧ್ಯ ತಿರುಗಿಸ್ಕೊಳ್ತಾ ಈ ನೊರೆ ಎಲ್ಲ ಪೂರ್ತಿ 3/4 ಭಾಗ ಕಡಿಮೆ ಆಗೋವರೆಗೂ ಇದನ್ನು ಕುದಿಸ್ಕೊಳ್ತೀನಿ. ನೋಡಿ, ಆಲ್ಮೋಸ್ಟ್ 15 ನಿಮಿಷ ಆಗಿದೆ. ಆ ನೊರೆನೂ ಸಹ ಕಡಿಮೆ ಆಗಿದೆ. ಇಷ್ಟಾದರೆ ಸಾಕು. ನಾನಿವಾಗ ತೋರಿಸ್ತೀನಿ ನೋಡಿ ಜ್ಯೂಸು ಯಾವ ಟೆಕ್ಸ್ಚರಲ್ಲಿ ಯಾವ ಥರ ಆಗಿದೆ ಅಂತ. ಈ ಟೆಕ್ಸ್ಚರ್ ಇರಬೇಕು. ಇದಕ್ಕಿಂತ ತೆಳುವಾಗಿಬಿಟ್ರೂ ಸಹ ಜ್ಯೂಸು ರುಚಿ ಇರೋಲ್ಲ. ಗಟ್ಟಿ ಆಗೋದ್ರೆ ಸ್ವಲ್ಪ ಪಲ್ಪಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಹದಕ್ಕೆ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿ ಇದನ್ನು ಫಿಲ್ಟ್ರು ಮಾಡ್ಕೊಳ್ತಾ ಇದ್ದೀನಿ. ಫಿಲ್ಟ್ರು ಮಾಡ್ಕೊಳ್ಳೋ ಉದ್ದೇಶ ಏನಂತ ಅಂದರೆ ಆ ಪಲ್ಪ್ ಏನಾದರೂ ಸ್ವಲ್ಪ ಗಟ್ಟಿ ಇದ್ದರೆ ಅದು ಸಪ್ರೇಟ್ ಆಗುತ್ತೆ ಅಂತ ಈ ರೀತಿಯಾಗಿ ಒಂದು ಸಲ ಫಿಲ್ಟ್ರು ಮಾಡಿಕೊಂಡು ತೆಗೆದಿಟ್ಕೋಬೇಕು. ಈಗ ಇದು ಎಕ್ಸ್ಟ್ರಾ ಏನಿರುತ್ತೆ ಅದನ್ನು ಬಿಸಾಡೋ ಬದಲು ತಣ್ಣಗಾದ್ಮೇಲೆ ಆ ಬ್ರೆಡ್ಗೆ ಜಾಮ್ ರೀತಿಯಾಗಿಯೂ ಸಹ ಯೂಸ್ ಮಾಡ್ಕೋಬೋದು. ಇದು ಏನು ವೇಸ್ಟ್ ಆಗಲ್ಲ. ಸೊ ನೋಡಿ, ಇವಾಗ ಇದನ್ನು ಫಿಲ್ಟ್ರು ಮಾಡ್ಕೊಂಡಿದ್ದಾಗಿದೆ. ಇದು ಕಂಪ್ಲೀಟಾಗಿ ಹೊರಗಡೆನೇ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಒಂದು 3 ರಿಂದ 4 ಗಂಟೆಗಳ ಕಾಲ ಇದನ್ನು ಫ್ರಿಜ್ಜಲ್ಲಿಟ್ಟು ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡಬೇಕು. ನೋಡಿ, ನಾನೊಂದು 3 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ತಣ್ಣಗಿರಬೇಕಾದ್ರೇ ಇದನ್ನು ಸರ್ವ್ ಮಾಡಿಕೊಂಡು ಕುಡಿಬೋದು. ಫ್ರಿಜ್ಜಲ್ಲಿಟ್ಟು ಕುಡಿತೀನಿ ಅಂದರೆ ಇದನ್ನು 1 ವಾರ ಸ್ಟೋರ್ ಮಾಡ್ಕೋಬೋದು. ಇಲ್ಲ ಹೊರಗಡೆನೇ ಇಟ್ಟು ಕುಡಿತೀನಿ ಅಂತ ಅಂದರೆ 3 ದಿನ ಹೊರಗಡೆ ಇಟ್ಟು ಸ್ಟೋರ್ ಮಾಡ್ಕೋಬೋದು ಅಷ್ಟೇ. ಬಟ್ ಇದು ಟೇಸ್ಟ್ ಮಾತ್ರ ನೀವು 100% ಮನೇಲೇ ಮಾಡಿದ್ದೀರಾ ಈ ಜ್ಯೂಸನ್ನ ಅಂದರೆ ಯಾರೂ ನಂಬಲ್ಲ. ಅಂಗಡಿಯಿಂದ ತಂದು ಸುಳ್ಳು ಹೇಳ್ತಿದ್ದೀರಾ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಬೇಕಿದ್ದರೆ ಒಂದು ಸಲ ಒಂದು ಸ್ವಲ್ಪ ಮಾವಿನ ಹಣ್ಣಲ್ಲಿ ಟ್ರೈ ಮಾಡಿ ನೋಡಿ. ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ. ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು.